We want to defeat Congress. We have determined to say that this Congress in Karnataka must be defeated and see that the era of Congress should be over under D.K. Shivakumar, under Siddaramaiah. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಜಾತ್ಯತೀತ ಜನತಾದಳದ ವರಿಷ್ಠ ಮಾಜಿ ಪ್ರಧಾನಿ ಮಹಾಮುತ್ಸದಿ ಎಚ್.ಡಿ. ದೇವೇಗೌಡರು ದಿಢೀರ್ ಶಪಥವನ್ನು ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಧಗಧಗ ಕಿಡಿಕಾರಿದ್ದಾರೆ ಅವರದ್ದೇ ಹಳೆಯ ಸ್ನೇಹಿತ. ಏನು ಹೇಳಿದ್ದಾರೆ, ಏನಾಗಬಹುದು? 1 ನಿಮಿಷ 4 ಸೆಕೆಂಡ್ಗಳ ಕಾಲದ ಒಂದು ವಿಡಿಯೋವನ್ನು 6 ಪಾರ್ಟ್ ಆಗಿ ನಿಮಗೆ ತೋರಿಸಬಹುದು. 6 ಪಾಯಿಂಟ್ಗಳನ್ನು ಹೇಳ್ತಾರೆ. ಅದರಲ್ಲಿ 1ನೇ ಪಾಯಿಂಟ್, We want to defeat Congress. ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೀವಿ. ಏನು ಅವಮಾನ ಮಾಡಿದ್ದಾರೆ? 2ನೇ ಪಾಯಿಂಟ್, ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕೆ, ಎಲ್ಲಿ, ಯಾವಾಗ? ಇದು ಬಹುಮುಖ್ಯ ವಿಚಾರ. 3ನೇ ಪಾಯಿಂಟು, ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಅಪಚಾರ ತರಲಿಲ್ಲ, ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳ್ತೇನೆ. ಒಂದೇ ಒಂದು ಜಾತ್ಯತೀತ ಪಕ್ಷಕ್ಕೂ ಅಪಚಾರ ಆಗದಂತೆ, ಮುಕ್ಕಾಗದಂತೆ ಆಳ್ವಿಕೆ ಮಾಡಿದ್ದೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಮಾತನ್ನು ತಂದೆಯ ಮಾತಿನ ರೀತಿಯಲ್ಲಿ ಹೇಳ್ತಾರೆ. ಐಎಗೆ ಸ್ವಲ್ಪ ಬರೋದಾದರೆ ನಥಿಂಗ್. 4ನೇ ಪಾಯಿಂಟನ್ನು ಹೇಳ್ತಾರೆ. ಇಂಡಿಯಾ ಅಂತಾರಲ್ಲ, ಆ ಇಂಡಿಯಾ ನನ್ನ ಮುಂದೆ ನಥಿಂಗ್, ಏನೇನು ಅಲ್ಲ ಅನ್ನುವಂತಹ ಒಂದು ಪಾಯಿಂಟನ್ನು ಹಾಕ್ತಾರೆ ದೇವೇಗೌಡರು. We have determined to say that this Congress in Karnataka. 5ನೇ ಪಾಯಿಂಟು, ವಿ ಹ್ಯಾವ್ ಡಿಟರ್ಮೈನ್ ಟು ಸೈಲ್ ದಿಸ್ ಕಾಂಗ್ರೆಸ್ ಇನ್ ಕರ್ನಾಟಕ. ಆ ಪಕ್ಷವನ್ನು ಕಳಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. Must be defeated and see that the era of Congress should be over under D.K. Shivakumar, under Siddaramaiah. 6ನೇ ಪಾಯಿಂಟು ಬಹುಮುಖ್ಯವಾದಂತಹ ಪಾಯಿಂಟು, ಮಸ್ಟ್ ಬಿ ಡಿಫಿಟೆಡ್ ದ ಏರಾ ಆಫ್ ಕಾಂಗ್ರೆಸ್ ಶುಡ್ ಬಿ ಓವರ್ ಅಂಡರ್ ಡಿ.ಕೆ. ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಮೊದಲು ತಗೋತಾರೆ, ಆನಂತರದಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನು ತಗೋತಾರೆ. ಇಷ್ಟೊಂದು ಕೋಪ, ಬೇಸರ, ಹಗೆಯ ಧಗೆ ಯಾಕೆ ಮಾಜಿ ಪ್ರಧಾನಿ ಮಹಾಮುತ್ಸದಿ ದೇವೇಗೌಡರಿಗೆ ಕಾಡ್ತಿದೆ? ಹಂತವಾಗಿ ನೋಡ್ತಾ ಹೋದರೆ ಕಾಂಗ್ರೆಸ್ ಮತ್ತು ದೇವೇಗೌಡರು ಯಾವ ರೀತಿ ಇದ್ದರು ನೋಡಿ. ಅವರ ರಾಜಕೀಯ ಶುರುವಾಗೋದೇ ಕಾಂಗ್ರೆಸ್ ಪಕ್ಷದಿಂದ. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ, ಎಚ್.ಡಿ. ದೇವೇಗೌಡರು 1953ರಿಂದ 62ರ ತನಕ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರ್ತಾರೆ. ವಿಶೇಷ ಅಂದರೆ ತಾಲೂಕು ಬೋರ್ಡ್ನ ಸದಸ್ಯರಾಗಿಯೂ ಆಯ್ಕೆ ಆಗ್ತಾರೆ. ಹೊಳೆನರಸೀಪುರ ತಾಲೂಕು ಬೋರ್ಡ್ಗೆ ವೀರೇಂದ್ರ ಪಾಟೀಲ್ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ನಿಂದ ಹೊಳೆನರಸೀಪುರದಿಂದ 1972ರಲ್ಲಿ ಶಾಸಕರಾಗಿಯೂ ಕೂಡ ಆಯ್ಕೆ ಆಗ್ತಾರೆ. ಆ ನಂತರದಲ್ಲಿ ಒಂದು ಬ್ರೇಕ್ ಬರುತ್ತೆ, ಜನತಾ ಪಕ್ಷಕ್ಕೆ ಹೋಗ್ತಾರೆ, ಅಲ್ಲಿ ಗುರುತಿಸ್ಕೊಳ್ತಾರೆ. 1996 ಲೋಕಸಭಾ ಚುನಾವಣೆಯಲ್ಲಿ ಜನತಾ ದಳದ ನೇತೃತ್ವವನ್ನು ರಾಜ್ಯದಲ್ಲಿ ವಹಿಸಿಕೊಂಡು 16 ಲೋಕಸಭಾ ಕ್ಷೇತ್ರಗಳನ್ನು ದೇವೇಗೌಡರು ಗೆಲ್ತಾರೆ. ಸುಮಾರು ಅದೃಷ್ಟ ಒಲಿದು ಬರುತ್ತೆ, 13 ಪಕ್ಷಗಳ ಮೈತ್ರಿ ಕೂಟವನ್ನು ರಚಿಸ್ತಾರೆ. 77 ಸದಸ್ಯ ಬಲದ ಆ ಮೈತ್ರಿಕೂಟಕ್ಕೆ 140 ಸ್ಥಾನಗಳನ್ನು ಗೆದ್ದಿದ್ದಂಥ ಅವತ್ತಿನ ಕಾಂಗ್ರೆಸ್ ಪಕ್ಷ ಬಾಹ್ಯ ಬೆಂಬಲ ಸೂಚಿಸುತ್ತೆ. ದೇವೇಗೌಡರು 324 ದಿನಗಳ ಕಾಲ ಈ ದೇಶದ ಪ್ರಧಾನಿ ಆಗ್ತಾರೆ. ಆ ನಂತರದಲ್ಲಿ ಕಾಂಗ್ರೆಸ್ ಮತ್ತು ದೇವೇಗೌಡರ ಹೊಂದಾಣಿಕೆ ಹೇಗಿತ್ತು? 2004ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಸಮ್ಮಿಶ್ರ ಸರ್ಕಾರಕ್ಕೆ ಸರಿದೂಗುವ ರೀತಿಯಲ್ಲಿ ಬರುತ್ತೆ. ಕಿಚಡಿ ಸರ್ಕಾರಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸುತ್ತೆ. ಅವತ್ತು 58 ಸ್ಥಾನ ಗೆದ್ದಿದ್ದಂತಹ ದೇವೇಗೌಡರ ಪಕ್ಷ, ಸಿದ್ದರಾಮಯ್ಯ ಅವರಿನ್ನೂ JDSನಲ್ಲಿ ಇದ್ದರು.
ಕಾಂಗ್ರೆಸ್ 65 ಸ್ಥಾನ ಗೆದ್ದಿರುತ್ತೆ. ಮೈತ್ರಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗಬಹುದಾದಂಥ ಎಲ್ಲ ಅವಕಾಶಗಳು ಇದ್ದವು. ದೇವೇಗೌಡರು ಖುದ್ದಾಗಿ ನಿಂತು ಇಬ್ಬರಿಗೂ ಸಿಗದಂತೆ ನೋಡಿಕೊಂಡ್ರು. ಬದಲಾಗಿ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಸಮುದಾಯದ ಎನ್ ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ರು. ಒಂದು ವೇಳೆ ಈ ಸರ್ಕಾರ ಬಿದ್ದೋದ್ರೆ ಆ ಅಪವಾದ ತನಗೆ ಬರಬಾರ್ದು, ಅದ್ರ ಬದಲಿಗೆ ದಲಿತ ಸಮುದಾಯದ ಖರ್ಗೆ ಅವರನ್ನು, ಕುರುಬ ಸಮಾಜದ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ನಮ್ಮಿಂದಲೇ ಸರ್ಕಾರ ಬಿದ್ದರೂ ಕೂಡ ಆ ಕಳಂಕ ನಮಗೆ ಬರಬಾರ್ದು ಅನ್ನುವಂತಹ ಮುಂಜಾಗ್ರತೆಯನ್ನು ವಹಿಸಿ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ತಪ್ಪಿಸಿದ್ರು ದೇವೇಗೌಡರು ಅನ್ನುವಂಥದ್ದು ಒಂದು ವಾದ. 2004 ಕತೆ ಮುಗೀತು. ಮತ್ತು 2006 ಯಾವ ಪಕ್ಷ ಸಿದ್ದರಾಮಯ್ಯ ಅವರನ್ನು ಉಚ್ಚಾಟಿಸಿತ್ತು JDS, ಆ ವ್ಯಕ್ತಿಯನ್ನು ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿತ್ತು. ಮುಂದಿನ 7 ವರ್ಷಗಳ ಅವಧಿಯಲ್ಲಿ ಅಂದರೆ 2006ರಿಂದ 2013 ಮಧ್ಯೆ ಕಾಂಗ್ರೆಸ್ ಕಂಡ್ರೆ ದೇವೇಗೌಡರಿಗೆ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಕಡು ವಿರೋಧಿಯಾಗಿತ್ತು. ಇದರ ಜೊತೆಯಲ್ಲಿ ಗಾಯದ ಮೇಲೆ ಮತ್ತೆ ಬಾರೆ ಹೇಳದಂತೆ 2013 ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಇದು ದೇವೇಗೌಡರನ್ನು ಕಂಗೆಡಿಸುವಂತೆ ಮಾಡಿತ್ತು. 2018 ಮತ್ತೊಮ್ಮೆ ಕಾಂಗ್ರೆಸ್ ಬಹುಮತ ಪಡೆಯೋದಿಲ್ಲ. ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಆಗತ್ತೆ. ಯಾಕಂದರೆ 80 ಸ್ಥಾನ ಗೆದ್ದಂತಹ ಕಾಂಗ್ರೆಸ್, 37 ಗೆದ್ದಂತಹ JDS ಸಮ್ಮಿಶ್ರ ಸರ್ಕಾರ ಆಗುವಂತಹ ವ್ಯವಸ್ಥೆ ನಡೆಯುತ್ತೆ, ಒಂದು ಮಾತುಕತೆ ನಡೆಯುತ್ತೆ. ಈ ಸಂದರ್ಭ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡುವಂತಹ ಎಲ್ಲ ಅವಕಾಶ ದೇವೇಗೌಡರಿಗೆ ಇತ್ತು. ಹೈಕಮಾಂಡ್ ಮಟ್ಟದಲ್ಲಿ ದೇವೇಗೌಡರ ಮಾತು ಎಷ್ಟು ನಡೀತಿತ್ತು ಅಂದರೆ ಅವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಬಹುದಿತ್ತು. ಬದಲಾಗಿ ತಮ್ಮ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಆದರೆ ಈಗಲೂ ಪ್ರತಿಪಾದನೆ ಮಾಡ್ತಿರುವಂಥದ್ದು ಅವರಾಗೆ ಬಂದರು ಮುಖ್ಯಮಂತ್ರಿಯ ಸ್ಥಾನವನ್ನು ನಮಗೆ ಬಿಟ್ಟುಕೊಟ್ರು ಅನ್ನೋದನ್ನು ದೇವೇಗೌಡರು ಹೇಳ್ತಾನೆ ಬರ್ತಿದ್ದಾರೆ. ಕುಮಾರಸ್ವಾಮಿಯವರು ಈ ಸಂದರ್ಭ 1 ವರ್ಷ 64 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸರ್ಕಾರ ಬೀಳ್ತು. ಅನಂತರದಲ್ಲಿ ಕುಮಾರಸ್ವಾಮಿಯವರು ಹಂತವಾಗಿ ಬದಲಾಗ್ತಾ ಹೋದರು. ಎಷ್ಟರ ಮಟ್ಟಿಗೆ ಬದಲಾಗ್ತಾ ಹೋದರು ಅಂದರೆ ದೇವೇಗೌಡರು ಈ ಕಡೆ ಕಾಂಗ್ರೆಸ್ ಜೊತೆಗಿನ ನಂಟನ್ನು ಬಿಡಿಸ್ಕೊಳ್ತಾ ಬಂದರು. 2019 ಬರೋಣ. ತುಮಕೂರು ಲೋಕಸಭೆಯಲ್ಲಿ ದೇವೇಗೌಡರು ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ ಆಗ್ತಾರೆ. ಇಡೀ ದೇಶದಲ್ಲಿ ಸಿಟ್ಟಿಂಗ್ MP ಟಿಕೆಟ್ ಕೊಡದೆ ಕಾಂಗ್ರೆಸ್ ಇದ್ದದ್ದು ಕೇವಲ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮುದ್ದನ್ಮೇಗೌಡರು ಮಾತ್ರ. ಇಡೀ ದೇಶದಲ್ಲಿ ಎಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ನೀಡಿತ್ತು. ಕಾರಣ ದೇವೇಗೌಡರಿಗೋಸ್ಕರ. ದೇವೇಗೌಡರು ಸೋತ ನಂತರ ದೇವೇಗೌಡರನ್ನ ಹಾಗೆ ಇರಿಸೋದು ಬೇಡ ಅಂತ ರಾಜ್ಯಸಭೆಗೆ ಕಳಿಸೋದಕ್ಕೆ ಇದೇ ಕಾಂಗ್ರೆಸ್ ಮುಂದಾಯಿತು. 2020 ರಾಜ್ಯಸಭಾ ಚುನಾವಣೆಯಲ್ಲಿ 48 ಶಾಸಕರ ಬೆಂಬಲದೊಂದಿಗೆ ರಾಜ್ಯಸಭೆಗೆ ಒಬ್ಬ ಸದಸ್ಯ ಆಯ್ಕೆ ಆಗಬೇಕು ಕರ್ನಾಟಕದಿಂದ. JDS ಬಳಿ 34 ಮತಗಳಿತ್ತು. ಹೆಚ್ಚುವರಿ 14 ಮತಗಳನ್ನು ಹಾಕಿದ್ದು ಕಾಂಗ್ರೆಸ್ ಪಕ್ಷ. ಈ ಮೂಲಕ ಕಾಂಗ್ರೆಸ್ನಿಂದ ದೇವೇಗೌಡರು ಮತ್ತೊಮ್ಮೆ ಲಾಭ ಪಡ್ಕೊಂಡು ರಾಜ್ಯಸಭೆಗೆ ಹೋದರು. ಯಾವಾಗಿಂದ ಕಾಂಗ್ರೆಸ್ ಮತ್ತು JDS ಮಧ್ಯೆ, ದಳಪತಿಯ ಮಧ್ಯೆ, ದೇವೇಗೌಡರ ಮಧ್ಯೆ ಬ್ರೇಕ್ ಬೀಳೋಕ್ಕೆ ಶುರುವಾಯಿತು ನೋಡಿ. ಮಾರ್ಚ್ 22, 2018 ಹಾಸನಕ್ಕೆ ಬಂದಂತಹ ರಾಹುಲ್ ಗಾಂಧಿಯವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ JDS BJPಯ B ಟೀಮ್ ಅನ್ನೋ ಮಾತನ್ನು ಹೇಳಿದ್ರು. ಆ ಮಾತು ದೇವೇಗೌಡರ ಕಿವಿಯನ್ನು ಎಷ್ಟರ ಮಟ್ಟಿಗೆ ಕಂಗೆಡಿಸಿತ್ತು ಅಂದರೆ ಇದನ್ನು ಹೇಳಿಕೊಟ್ಟಿರೋದೇ ಸಿದ್ದರಾಮಯ್ಯ ಅಂತ ಈ ಕ್ಷಣಕ್ಕೂ ಕೂಡ ಪ್ರತಿಪಾದನೆ ಮಾಡ್ತಾ ಬರ್ತಿದ್ದಾರೆ. ಇದು ಮೊದಲನೇ ಬೇಸರ, ಬಹುದೊಡ್ಡ ಬ್ರೇಕ್ಗೆ ಕಾರಣವಾದಂತಹ ಅಂಶ. ಎರಡನೇದು 2020 ಜುಲೈ 2ನೇ ತಾರೀಕು ದೇವೇಗೌಡರನ್ನು ಒಂದು ಹಂತಕ್ಕೆ ಸೋಲಿಸಿದಂತಹ ದೈತ್ಯ ನಾಯಕ, ಅವರದ್ದೇ ಸಮುದಾಯದ ನಾಯಕ DK ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷ KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. ಇದಾದ ಮೇಲಂತೂ ಕಾಂಗ್ರೆಸ್ ಜೊತೆಯಲ್ಲಿ ತುಂಬಾ ದೂರ ಹೋಗ್ಬಿಟ್ರು ದೇವೇಗೌಡರು. ಇನ್ನು 2022 ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ JDSನ ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭೆಯ ಅಭ್ಯರ್ಥಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ದಾಳ ಹೊರಳಿಸ್ತು. JDS ಅಭ್ಯರ್ಥಿ ಎದುರಲ್ಲಿ ಮುಸಲ್ಮಾನ ಕ್ಯಾಂಡಿಡೇಟ್ ಆಗ್ತು.
ಮನ್ಸೂರ್ ಅಲಿ ಖಾನ್ ಅವರನ್ನು ಅಖಾಡಕ್ಕಿಳಿಸೋ ಮೂಲಕ 2020ರಲ್ಲಿ ದೇವೇಗೌಡರಿಗೆ ಕಾಂಗ್ರೆಸ್ ಮಾಡಿದ್ದಂತಹ ಸಹಾಯಕ್ಕೆ ಪ್ರತಿ ಸಹಾಯವನ್ನು ಬೇಡುವ ಒಂದು ಸ್ಥಿತಿಯಲ್ಲಿ JDS ಅನ್ನು ಕಟ್ಟಿಹಾಕಿತ್ತು. ದೇವೇಗೌಡರು ಈ ಸಂದರ್ಭ ಕೂಡ ಕುಪೇಂದ್ರ ರೆಡ್ಡಿ ಸೋಲಿನಿಂದಾಗಿ ಸಾಕಷ್ಟು ಕುಪಿತರಾದರೂ ಈ ನಂತರದಲ್ಲಿ ದೂರ ಮತ್ತಷ್ಟು ಹೆಚ್ಚಾಯಿತು. ಒಂದು ಸಲ ಅಲ್ಲ, 2 ಸಲ ಅಲ್ಲ, ಸಾಕಷ್ಟು ಸಲ ಹೊಡೆತಗಳು ಬೀಳ್ತಾನೆ ಬಂದು ದೇವೇಗೌಡರಿಗೆ. ಅದರಿಂದಾಗಿ ದೇವೇಗೌಡರು ಕಾಂಗ್ರೆಸ್ಸನ್ನು ಇವತ್ತು ವಿರೋಧಿಸ್ತಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿಯೇ ತೀರ್ತೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಶಾಖೆಯನ್ನೇ ಮುಗಿಸ್ತೀವಿ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪರ್ವವನ್ನು ಮುಗಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ದಳಕ್ಕೆ ಒಂದೊಂದೇ ಹೊಡೆತ ಬೀಳ್ತು, ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ. 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ನ ತನಕ ಕಾಂಗ್ರೆಸ್ ಮತ್ತು ದೇವೇಗೌಡರು ಹೇಗಿದ್ದರು ಅಂದರೆ, ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯದ ಎಂಥ ದೊಡ್ಡ ನಾಯಕನೇ ಇರಲಿ ಅವರ ಮಾತನ್ನು ಧಿಕ್ಕರಿಸಿ ದೇವೇಗೌಡರಿಗೆ ಮಣೆ ಹಾಕ್ತಿತ್ತು ಕಾಂಗ್ರೆಸ್ ಹೈಕಮಾಂಡ್. ಆ ಕಾರಣಕ್ಕೋಸ್ಕರನೇ 2018ರ ಮೈತ್ರಿಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಪಕ್ಕಕ್ಕಿರಿಸಿ ದೇವೇಗೌಡರ ಮಾತನ್ನು ಹೈಕಮಾಂಡ್ ಕೇಳಿತ್ತು. ಆದರೆ 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ನ ಸೋಲಿನ ಬಳಿಕ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ JDS ಅಂದ್ರೇನು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಅಂದರೆ, ಅದು 2 ಹಲಗಿನ ಕತ್ತಿ, ಅಲಗು ಯಾವ ಕಡೆ ಬೇಕಾದರೂ ಅದು ನಮ್ಮನ್ನು ಇರಿಯುತ್ತೆ, ಹುಷಾರಾಗಿರಬೇಕು ಅನ್ನುವಂತಹ ಮಾತನ್ನು ಮನವರಿಕೆ ಮಾಡಿಕೊಟ್ಟಿದ್ರು. ಆ ನಂತರದಲ್ಲೇ 10 ಜನಪತ್ನಲ್ಲಿ ದೇವೇಗೌಡರ ಮಾತು ಗೌಣವಾಗಲ ಆರಂಭಿಸಿತ್ತು. 2ನೇ ಹೊಡೆತ ಅಕ್ಟೋಬರ್ 7, 2022 ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಮಂಡ್ಯಕ್ಕೆ ಬಂದಿತ್ತು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಕೂಡ ಮಂಡ್ಯಕ್ಕೆ ಬಂದಿದ್ದರು. ಆದರೆ ದೇವೇಗೌಡರು ಅವರದ್ದೇ ದಳದ ಬಹುದೊಡ್ಡ ಪ್ರಭಾವ ಇರುವಂತಹ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯಾತ್ರೆ ಬಂದಾಗ ಸೋನಿಯಾ ಗಾಂಧಿ ಅವ್ರಿಗಾಗಲಿ ರಾಹುಲ್ ಗಾಂಧಿ ಅವರಿಗಾಗಲಿ ಶುಭಾಶಯ ಕೋರುವಂತಹ ಕೆಲಸವನ್ನೂ ಕೂಡ ದೇವೇಗೌಡರು ಮಾಡಲಿಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ದೇವೇಗೌಡರ ಮಧ್ಯೆ ಇದ್ದ ಬಿರುಕನ್ನು ದೊಡ್ಡದಾಗಿಸಿತ್ತು. ಇದಾದ ಬಳಿಕ ಹೊಡೆತ 3, 2023ರ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಟಿಕೆಟ್ ಶೇರಿಂಗ್ ಏನಿತ್ತು, ಈ ಹಿಂದೆ 2018, 13 ಎಲ್ಲ ಕಡೆ ನಡೀತಿದ್ದಂತಹ ಟಿಕೆಟ್ ಶೇರಿಂಗ್, ಅಡ್ಜಸ್ಟ್ಮೆಂಟ್ ಟಿಕೆಟ್ ಶೇರಿಂಗ್ ಇತ್ತಲ್ಲ, ಅದು ಆಗಲಿಲ್ಲ. ಇದೇ ಕಾರಣಕ್ಕೆ JDS ಕೇವಲ 19 ಸ್ಥಾನಗಳನ್ನು ಗಳಿಸುವಂತಾಯಿತು. ಇದು ಹಳೆ ಹುಲಿ ದೇವೇಗೌಡರನ್ನು ಮತ್ತಷ್ಟು ವ್ಯಾಘ್ರರನ್ನಾಗಿಸಿತ್ತು. ಇನ್ನು ಹೊಡೆತ 4, ಸಿದ್ದರಾಮಯ್ಯ JDS ಪಕ್ಷದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದಂತಹ ನಾಯಕರು, ಚಲುವರಾಯಸ್ವಾಮಿ ಅವರು ಇರಬಹುದು, ಶಿವಲಿಂಗೇಗೌಡರು ಇರಬಹುದು, ಮಾಗಡಿ ಬಾಲಕೃಷ್ಣ ಅವರು ಇರಬಹುದು, ಇಂತಹ ನಾಯಕರನ್ನು ಕರೆಸ್ಕೊಂಡು ಗೆಲ್ಲಿಸ್ಕೊಂಡ್ರು. ಇದು ದೇವೇಗೌಡರ ಮುಖವನ್ನು ಕೆಂಪು ಮೆಣಸಿನಕಾಯಿಯಷ್ಟು ಕೆಂಪಾಗಿಸುವಂತೆ ಮಾಡಿತ್ತು. ಅದಾದ ಬಳಿಕ ಹೊಡೆತ 5, DK ಶಿವಕುಮಾರ್ ಅವರು CM ಆಗಬಾರ್ದು ಅಂತ ಬಯಸಿದ್ದಂತಹ ದೇವೇಗೌಡರಿಗೆ ಮತ್ತೊಂದು ಆಘಾತ ಎದುರಾಗಿತ್ತು. ತಮ್ಮದೇ ಪಕ್ಷದಿಂದ ಹೊರಹೋಗಿ 2013-18ರ ಮಧ್ಯೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ 23ರಲ್ಲಿ ಮುಖ್ಯಮಂತ್ರಿ ಆದರು. ಇದನ್ನು ದೇವೇಗೌಡರು ಸಹಿಸಿದ್ರೋ ಏನೋ, ಆದರೆ ಅವರ ಪುತ್ರ HD ಕುಮಾರಸ್ವಾಮಿಯವರು ಸಹಿಸೋಕೆ ಸಾಧ್ಯವಾಗಲೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವರು ಬದಲಾಕೋಕೆ ಶುರುವಾದರು. ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತಿನ ಪ್ರೆಸ್ ಮೀಟಲ್ಲೂ ಕೂಡ ತನ್ನ ಹೇಳಿಕೆಯನ್ನು ಅಪ್ಪನ ಹೇಳಿಕೆಯನ್ನಾಗಿ ಮಾರ್ಪಡಿಸುವಂತಹ, ಬದಲಾಯಿಸುವಂತಹ ಸೂಕ್ಷ್ಮ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಪತ್ರಕರ್ತರು, ಹತ್ತಿರದಿಂದ ನೋಡಿದಂತಹ ಪತ್ರಕರ್ತರು ಇದನ್ನು ಸೂಚ್ಯವಾಗಿ ಗಮನಿಸ್ತಾ ಇದ್ದಾರೆ. ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಅಪಚಾರ ತರಲಿಲ್ಲ, ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳದಿಲ್ಲ. ಈ ಬದಲಾವಣೆಯ ನಂತರ ಕುಮಾರಸ್ವಾಮಿ ಅವರು ಹೇಗೆ BJPಯ ಸಖ್ಯ ಬೆಳೆಸೋಕೆ ಆತುರಪಟ್ಟರು, ಅದೇ ವೇಗದಲ್ಲಿ ದೇವೇಗೌಡರು ಕೂಡ ಆತುರ ಪಡ್ತಿದ್ದಾರೆ. ಒಮ್ಮೆ ತಾವು ಪ್ರಧಾನಿಯಾಗಲಿಕ್ಕೆ ಕಾರಣವಾದಂತಹ ಬಾಹ್ಯ ಬೆಂಬಲ ಕೊಟ್ಟಂತಹ ಕಾಂಗ್ರೆಸ್, ಮತ್ತೊಮ್ಮೆ ತಮ್ಮ ಪುತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣವಾದಂತಹ ಬೆಂಬಲ ಕೊಟ್ಟಂತಹ ಕಾಂಗ್ರೆಸ್, ಸೋತ ಬಳಿಕವೂ ಕೂಡ ರಾಜ್ಯಸಭೆಗೆ ಕೊಡೋಕ್ಕೆ ಬೆಂಬಲ ಕೊಟ್ಟಂತಹ, ಸಹಾಯ ಮಾಡಿದಂತಹ ಕಾಂಗ್ರೆಸ್, ಇವೆಲ್ಲವೂ ಕೂಡ
ಕಾಂಗ್ರೆಸ್ನ ಜೊತೆಯಿದ್ದಂತಹ ಸಖ್ಯದಿಂದ ಆದಂತಹ ಒಂದು ಬೆಳವಣಿಗೆ ಅನ್ನೋದನ್ನು ಗಮನಿಸಿರುವಂತಹ ಮಹಾಮುತ್ಸದಿ ದೇವೇಗೌಡರು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ನಿರ್ನಾಮದ ಮಾತುಗಳನ್ನು ಆಡ್ತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ನಿಂದ ದೇವೇಗೌಡರು ಪಡೆದಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು? ಹೈಕಮಾಂಡ್ನಂತೆ, ಕಾಂಗ್ರೆಸ್ ಹೈಕಮಾಂಡ್ನಂತೆ BJP ಹೈಕಮಾಂಡ್ ಜೊತೆಯಲ್ಲೂ ಕೂಡ ತಮ್ಮ ಮಾತು ನಡೆಯುವಂತೆ ದೇವೇಗೌಡರಾಗಲಿ ಅವರ ಮಗ ಕುಮಾರಸ್ವಾಮಿಯವರಾಗಲಿ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತಾರ. ಜೊತೆಲಿ ಗೌಡರ ಆತುರದ ನಿರ್ಧಾರವನ್ನು BJP ಮಿಸ್ಯೂಸ್ ಮಾಡಿಕೊಳ್ಳುತ್ತಾ ಈ ಹಿಂದೆ ಹಲವು ರಾಜ್ಯಗಳಲ್ಲಿನ ಪ್ರಾದೇಶಿಕ ಪಕ್ಷಗಳ ಲಿಸ್ಟ್ ನೋಡಿದಾಗ ಲೋಕ್ ಜನಶಕ್ತಿ ಪಾರ್ಟಿ, ಅಕಾಲಿ ದಳ ಇರಬಹುದು, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇರಬಹುದು, ನಿತೀಶ್ ಕುಮಾರ್ ಅವರು ಕೂಡ ಒಂದು ಹಂತಕ್ಕೆ ಸೊರಗಿದ್ರು, ಮುಫ್ತಿ ಅವರ ಪಕ್ಷ ಕೂಡ ಸೊರಗಿದೆ. ಆ ಒಂದು ವ್ಯತ್ಯಾಸ ದೇವೇಗೌಡರ ಜಾತ್ಯತೀತ ಪಕ್ಷ ಕೂಡ ಎದುರಿಸಬೇಕಾಗತ್ತಾ? ಆತರಕ್ಕೆ ಬಿದ್ದು ಕುಮಾರಸ್ವಾಮಿಯವರು ಕಾಂಗ್ರೆಸ್ಸನ್ನು ಸೋಲಿಸೋಕ್ಕೆ ಹೋಗಿ ಮತ್ತೊಂದು ಆಘಾತವನ್ನು ಎದುರು ಮಾಡಿಕೊಳ್ತಾರಾ? ಕಮೆಂಟ್ ಮಾಡಿ.